ಶಿವಕುಮಾರ್ ಅಂತ ಅಧ್ಯಕ್ಷರು ಇಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ಲೀಡಿಂಗ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಸೇರಿ ಒಟ್ಟಿಗೆ ಈ ಸಲ ಮಾಡ್ತಾ ಇದ್ದೇವೆ. ಇದುವರೆಗೆ 3 ಸಂಸ್ಥೆಗಳು ಬೇರೆ ಬೇರೆಯಾಗಿ ಪ್ಯಾಲೇಸ್ ಗ್ರೌಂಡ್ಸ್ ಏನಿದೆ ಅಲ್ಲಿ ನಡೀತಾ ಇದೆ. ಸುಮಾರು 200ಕ್ಕೂ ಮಿಕ್ಕಿ MSME ಸ್ಟಾಲ್ಸ್ ಸೆಕ್ಟರ್ಸ್ ಬೈ ಇಂಡಸ್ಟ್ರಿಯಲ್ ಸ್ಟಾಲ್. ಹೀಗೆ ನಮ್ಮ ಮೀಡಿಯಂ ಅಂಡ್ ಲಾರ್ಜ್ ಇಂಡಸ್ಟ್ರಿ ಮಿನಿಸ್ಟರ್ ಆದ ಪಾಟೀಲ್ ಅವರು, ಮತ್ತು ನಮ್ಮ ಸಣ್ಣ ಕೈಗಾರಿಕೆ ಮಂತ್ರಿಗಳ ದರ್ಶನಾಪುರ ಅವರು, ನಮ್ಮ KCCD ಚೇರ್ಮನ್ ರಘುಮೂರ್ತಿ ಅವರು, ಮತ್ತು ನಮ್ಮ ಇವೆಂಟ್ ಮತ್ತು ಶೋಭಾ ಕರಂದ್ಲಾಜೆ ಅವರು, ನಮ್ಮ ಕೇಂದ್ರ ಸಣ್ಣ ಕೈಗಾರಿಕಾ ಮಂತ್ರಿ ಶೋಭಾ ಕರಂದ್ಲಾಜೆ ಅವರು, ಮತ್ತು ಅಶ್ವಥ್ ನಾರಾಯಣ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು MLA ಅವರು ಕೂಡ ಪಾರ್ಟಿಸಿಪೇಟ್ ಮಾಡೋರಿದ್ದಾರೆ ಇನಾಗ್ರೇಷನ್. ಆದ್ದರಿಂದ ನಾವು 3 ಸಂಸ್ಥೆಗಳು ಸೇರಿ ನಾವು ಈ ಕ್ರಮ ತಗೊಂಡಿದ್ದೀವಿ. ಇದನ್ನು ನಮ್ಮ ಕೈಗಾರಿಕೆಗಳಿಗೆ, ಅದರಲ್ಲೂ ಮೈಕ್ರೋ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಬಹಳ ಅನುಕೂಲ ಆಗುತ್ತೆ. ಶುಕ್ರವಾರ ಬೆಳಗ್ಗೆ ನಾವು ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಯಾರ MSME ಸೆಕ್ಟರ್ ಇದ್ದಾರೆ ಅವರಿಗೆ ಜನರಲ್ ಕ್ಯಾಟಗರಿ 80% ಅಂದರೆ ಅವ್ರು ಕೊಟ್ಟಿದ್ದಂತಹ ಶುಲ್ಕ ಅಂದರೆ ಏನು ನಮಗೆ ಫೀಸ್ ಅಂತ ಏನು ಕೊಟ್ಟಿದ್ದಾರೆ ಅದನ್ನು 80% ವಾಪಸ್ಸು MSME ಗೌರ್ಮೆಂಟ್ ಆಫ್ ಇಂಡಿಯಾಗೆ ವಾಪಸ್ ಬರುತ್ತೆ. ನಂತರ ವುಮನ್ ಆಂಟ್ರಪ್ರಿನರ್ಸ್ಗೆ ಮತ್ತು SC/ST MSME ಯಾರು ಓನರ್ಸ್ ಇದ್ದಾರೆ ಅವರಿಗೆ 100% ವಾಪಸ್ ಬರುತ್ತೆ. ಅಂದರೆ ಇವತ್ತು ಏರೋಸ್ಪೇಸ್ ಇರ್ಬೋದು ಅಥವಾ ತಮಗೆಲ್ಲ ತಿಳಿದಾದಂತಹ ಡಿಫೆನ್ಸ್ ರಿಕ್ವೈರ್ಮೆಂಟ್, ಈಗ ಆಲ್ ಡಿಫೆನ್ಸ್ ರಿಕ್ವೈರ್ಮೆಂಟ್ ನಮ್ಮ ದೇಶಕ್ಕೆ 26% ಹೆಚ್ಚಾಗಿರೋದ್ರಿಂದ ಇದನ್ನು ಕೇಟರ್ ಮಾಡಲಿಕ್ಕೆ ಅಂದರೆ ಗ್ಲೋಬಲ್ ಮಾರ್ಕೆಟ್ಗೆ ಕೇಟರ್ ಮಾಡಲಿಕ್ಕೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಏನು ಮಾಡಬೇಕು, ನಾವು ಹೇಗೆ ಗ್ಲೋಬಲ್ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಆ್ಯಂಡ್ ಕ್ವಾಲಿಟಿ ವರ್ಸಸ್ಲಿ ಹೇಗಿರ್ಬೋದು ಅನ್ನೋಕ್ಕೆ ಈ ಸೆಷನ್ಸ್ನಲ್ಲಿ ಅಂದರೆ ಹೇಗೆ ಟೆಕ್ನಾಲಜಿ ಉಪಯೋಗಿಸ್ಕೊಂತ ಟೆಕ್ನಾಲಜಿಲಿ ಹೇಗೆ ಮಾಡ್ಬೋದು, ಹೇಗೆ ವಿ ವಿಲ್ ಬಿ ಎ ಗ್ಲೋಬಲ್ ಮಾರ್ಕೆಟ್ ಇದರಲ್ಲಿ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಿ ಹೇಗೆ ವಿಲ್ ಬಿ ಏಬಲ್ ಟು ಡೂ ಇಟ್ ಇನ್ ಅ ಗ್ಲೋಬಲ್ ಬಿಸ್ನೆಸ್. ಸ್ಟಾರ್ಟ್ಅಪ್ ಕಂಪ್ನೀಸ್ ಅಲ್ಲೂ ಕೂಡ ಅಥವಾ ಇನೋವೇಷನ್ ಪ್ರಾಡಕ್ಟ್ಸ್ ಅವ್ರು ಮಾಡಿರೋದ್ರಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ಸದರ್ನ್ ಪಾರ್ಟ್ ಎಸ್ಪೆಷಲಿ ಏನು ಜೆಮ್ ಪೋರ್ಟಲ್ ಅಂತ ಇದೆ, ಸದರ್ನ್ ಪಾರ್ಟಲ್ಲಿ ನಮ್ಮ ಸಪ್ಲೈಯಿಂಗು ಕಮ್ಮಿ ಆಗಿರೋದ್ರಿಂದ ಹೆಚ್ಚಿನ ಒತ್ತು ನಾವು ಅದಕ್ಕೆ ಕೊಡಬೇಕು. ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ. ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಕೂಡ ನಮ್ಮ 3 ಜನ ಏನು ಸೇರಿ ಈ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ, ದೇ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ಅಸ್. ಅದಲ್ಲದೆ ಗೌರ್ಮೆಂಟ್ ಆಫ್ ಇಂಡಿಯಾ MSME ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ 160 ಸ್ಟಾಲ್ಸು ಇಟ್ಸ್ ಎ ಫಸ್ಟ್ ಈವೆಂಟ್ಗೆ ಅವರು ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ವಿ ಆರ್ ಥ್ಯಾಂಕಿಂಗ್ ಫಾರ್ ದೆಮ್. ಅಂಡ್ ಕೊಟ್ಟಿರೋ ಒಂದು ಫೆಸಿಲಿಟಿನ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿದ್ದಾರೆ. ಯಾಕಂದ್ರೆ ಸ್ಟಾಲ್ ಬುಕ್ಕಿಂಗ್ ಅಲ್ಲಿ ರೀಇಂಬರ್ಸ್ಮೆಂಟ್ ಆಗಲಿ ಅಂಡ್ ಎಕ್ಸ್ಕ್ಲೂಸಿವ್ಲಿ ಈವೆಂಟ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ಬೋದು. KSSDC ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೆ ಅವರು ಕೂಡ ಪ್ಲಾಟಿನಂ ಸ್ಪಾನ್ಸರ್ ಆಗಿ ಒಂದು ಇದಕ್ಕೆ ಸಪೋರ್ಟಿಂಗ್ ಆಗಿ ಬಂದಿದ್ದಾರೆ. ಅದಲ್ಲದೆ ನಮ್ಮ ಬೆಸ್ಕಾಂ ವತಿಯಿಂದನೂ ಕೂಡ ಸ್ಪಾನ್ಸರ್ಶಿಪ್ಪಿಂಗ್ ಬಂದಿದ್ದಾರೆ. ಮತ್ತೆ ನಮ್ಮ ಮೀಡಿಯಂ ಇಂಡಸ್ಟ್ರೀಸ್ ನಮ್ಮ ಏನು ರಾಜ್ಯದಲ್ಲಿದೆ, ಈಗ ಮಾಸ್ ಕೆನೆಟಿಕ್ಸ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್, ಕ್ಯಾನ್ರೇಸ್ ಮತ್ತೆ ಕ್ರೆಡಲ್ ಕಂಪ್ನಿ ಕೂಡ ಸ್ಪಾನ್ಸರ್ ಆಗಿದ್ದಾರೆ. ಎಪ್ಸಾನ್, ಏಸ್ ಮೈಕ್ರೋಮ್ಯಾಟಿಕ್ಸ್ ನಮ್ಮ ಪೀನಿಯಾದಲ್ಲಿ ಇರುವಂತಹ ಒಂದು ಇಂಡಸ್ಟ್ರಿ, ಅವರು ಕೂಡ ಒಂದು ಸ್ಪಾನ್ಸರ್ಶಿಪ್ ಆಗಿ ಒಂದು ಸಪೋರ್ಟಿಂಗ್ ಆಗಿ ಮತ್ತೆ ವೆಂಡರ್ ರಿಜಿಸ್ಟ್ರೇಷನ್ಗೂ ಕೂಡ ನನಗೆ ಸಾಕಷ್ಟು ನಮಗೂ ರಿಕ್ವೈರ್ಮೆಂಟ್ ಇದೆ, ಒಂದು ಒಳ್ಳೆ ಸಪ್ಲೈಯರ್ಸ್ ಬೇಕು ಅಂತ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಕ್ಯಾನ್ರೇಸ್ ಅಂತ ಇವರು ಎನರ್ಜಿ ಎಫಿಷಿಯನ್ಸಿ ಸಸ್ಟೈನಬಿಲಿಟಿ ರಿಲೇಟೆಡ್ ಥಿಂಗ್ಸ್ಗೆ ಅವ್ರದೇ ಆದಂಥ ಒಂದು ನ್ಯೂ ಟೆಕ್ನಾಲಜಿ ಥಿಂಗ್ಸು ಕೂಡ ಪ್ಲಾಟ್ಫಾರ್ಮ್ನು ಕೂಡ ಕೊಟ್ಟಿದ್ದೀವಿ. ನಮ್ಮ ಸೂಕ್ಷ್ಮ ಕೈಗಾರಿಕೆಗಳು ಅದನ್ನು ಕೂಡ ಟೆಕ್ನಾಲಜಿ ಅಳವಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಎಕನಾಮಿಕ್ ಗ್ರೋತ್ಗೆ ಬೆಳವಣಿಗೆಗೆ ಒಂದು ಹೆಲ್ಪ್ಫುಲ್ ಮಾಡಲಿ ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಹಾಗಾಗಿ ತಮ್ಮೆಲ್ಲರೂ ಕೂಡ ಮನವಿ ಏನಂದರೆ ಹೆಚ್ಚಿನ ರೀತಿಯಲ್ಲಿ ಅವತ್ತಿನ ದಿನ ಮತ್ತು ಇವತ್ತು ಪ್ರಚಾರ ಮಾಡಬೇಕು ಅಂತ ಅಭಿನಂದಿಸ್ತೀನಿ. ಆ ನಿಟ್ಟಿನಲ್ಲಿ ಕೆಲವಾರು ಕೋರಿಕೆಗಳನ್ನು ನಾವು ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಈಗಾಗಲೇ ಕೊಟ್ಟಿದ್ದೀವಿ. ಎಕ್ಸ್ಕ್ಲೂಸಿವ್ MSME ಪಾಲಿಸಿ ಮಾಡಬೇಕು ಅಂತ. ಈಗ ತಮಗೆ ಗೊತ್ತಿರೋ 2-3 ದಿನಗಳ ಹಿಂದೆ ನೀತಿ ಆಯೋಗ ಕೂಡ ಒಂದು 6 ಪಾಯಿಂಟ್ಗಳನ್ನು ನಾವು ಕೊಟ್ಟಿದ್ದಾರೆ. ನಾವು ನಮ್ಮ MSME ಸದೃಢಗೊಳಿಸಬೇಕು ಅಂತ ಒಂದು 6 ಪಾಯಿಂಟ್ ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನಮ್ಮ ರಾಜ್ಯದಲ್ಲೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೆಪ್ರೇಟ್ ಎಕ್ಸ್ಕ್ಲೂಸಿವ್ MSME ಪಾಲಿಸಿ ಮಾಡಬೇಕು, MSME ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಕೆಲವು ಕೋರಿಕೆ ಸಲ್ಲಿಸಿದ್ದೀವಿ. ಅವರು ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರೆ ಮಾಡಿಕೊಡ್ತೀವಿ. ಫಾರ್ಮೇಷನ್ ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ಸ್ ಕೂಡ ಒಂದು ಸೂಚನೆಗಳನ್ನು ಕೊಟ್ಟಿದೆ. ಈಗ ಹೆಚ್ಚು ಕ್ಲಸ್ಟರ್ಗಳಾದರೆ ನಮ್ಮ ಕೈಗಾರಿಕೆಗಳು ಅನುಕೂಲ ಆಗುತ್ತೆ. ಹೆಚ್ಚು ಹೈ ಟೆಕ್ನಾಲಜಿ ಇರುವಂಥ ಮಿಷನರೀಸ್ ಆಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸನ್ನು ಉಪಯೋಗ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ.
ಸರ್